ನಮಸ್ಕಾರ ಸ್ನೇಹಿತರೆ, ಕಳೆದ ಸೀಸನ್ 0 ಮತ್ತು ಈ ಸೀಸನ್ ಸೂಪರ್ ಹೀರೋ RCB ಗೆಲ್ಲೋಕೆ ಈತನೇ ಕಾರಣ. ಹೌದು ಸ್ನೇಹಿತರೆ, ಆತ ಯಾರು ಮತ್ತು ಆತನ ಸಾಮರ್ಥ್ಯ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ RCB ಫ್ಯಾನ್ಸ್ ಎಲ್ಲ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು RCB ನೀಡಿದ 219 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಆರಂಭದಿಂದಲೇ ಬೆಂಗಳೂರು ತಂಡದ ಬೌಲಿಂಗ್ ಎದುರು ತಿಣುಕಾಡಲು ಆರಂಭಿಸಿತು. ಕೊನೆಗೂ ಚೆನ್ನೈ ಗುರಿ ಬೆನ್ನತ್ತುವಲ್ಲಿ ವಿಫಲ ಕೂಡ ಆಯಿತು. ಹೌದು ಸ್ನೇಹಿತರೆ, RCB ಪಂದ್ಯ ಗೆಲ್ಲೋಕೆ ಈತನೇ ಮುಖ್ಯ ಕಾರಣ ಅಂದರೆ ತಪ್ಪಾಗಲ್ಲ. ಎಲ್ಲರೂ ಅದ್ಭುತ ಪ್ರದರ್ಶನ ನೀಡಿದ್ರು, ಆದರೆ ಈತ ಕೊನೆಯಲ್ಲಿ ಮಾಡಿದ ಮ್ಯಾಜಿಕ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫಿದಾ ಆಗಿದ್ದಾರೆ. ಕಳೆದ ಸೀಸನ್ನಲ್ಲಿ ಈತನನ್ನು ನೋಡಿ ಎಲ್ಲರೂ ನಕ್ಕಿದ್ದರು, ಆದರೆ ಇಂದು RCB ಪರ ಈತ ಆಡಿದ ಆಟಕ್ಕೆ ಇಡೀ ಕ್ರಿಕೆಟ್ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಹೌದು ಸ್ನೇಹಿತರೆ, ಅಂದು ರಿಂಕು ಸಿಂಗ್ ಅವರಿಂದ 5 ಸಿಕ್ಸರ್ ಹೊಡೆಸಿಕೊಂಡು ಸುದ್ದಿಯಾಗಿದ್ದ ಎಸ್ ದಯಾಳ್ ಅವರು ಇಂದು RCB ಪಾಲಿಗೆ ಹೊರ ಆಗಿದ್ದಾರೆ. ಅಂದರೂ ತಪ್ಪಾಗಲ್ಲ ಅಂತಲೇ ಹೇಳಬೇಕು. ನಿಮ್ಮ ಪ್ರಕಾರ ಎಸ್ ದಯಾಳ್ ಮಾಡಿದ ಬೌಲಿಂಗ್ ಹೇಗಿತ್ತು ಮತ್ತು ನಮ್ಮ ವಿರಾಟ್ ಕೊಹ್ಲಿ, ಫ್ಯಾಫ್ ಪ್ಲಸ್ ರಜತ್ ಪಟಿದಾರ್ ಮತ್ತು ಕೆಮ್ರನ್ ಗ್ರೀನ್ ಅವರು ಆಡಿದ ಬ್ಯಾಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಸಲ ಕಪ್ ನಮ್ಮ RCB ತಂಡ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.